ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ಇನ್ನ ಓಡ್ತೀವಿ. ಬಾಯ್ ಎಲ್ಲರಿಗೂ. ಬಾಯ್ ಬಾಯ್. ಯಾಕೋ ಇಷ್ಟು ಅವಸರವಾಗಿ ಹೊರಡ್ತಾ ಇದ್ದೀರಾ? ಇಷ್ಟು ದಿವಸ ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಅದು ಹಾಗಲ್ಲ ಅಮ್ಮಮ್ಮ. ಹೆಂಗಮ್ಮಮ್ಮ? ಪಪ್ಪ ಅಮ್ಮನು ನಿಮ್ ತರನೇ ನಮ್ನ ಮಿಸ್ ಮಾಡ್ಕೊಂತಾರಲ್ವಾ? ನಾವು ಇಲ್ಲೆಲ್ಲರೂ ಮಿಸ್ ಮಾಡ್ಕೋತೀವಲ್ಲ. ಹಾಗಾದ್ರೆ ಒಂದು ಐಡಿಯಾ. ಹಾ, ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೀವಿ. ಮತ್ತೆ ಮಲ್ಗೋ ಟೈಮಲ್ಲಿ ವಾಪಸ್ ಅಲ್ಲಿಗೆ ಹೋಗ್ಬಿಡ್ತೀವಿ. ಓಕೆನಾ? ಯಾಕೋ ಹಂಗೆ ಇಲ್ಲಿಗೆ ಬರೋದು ಆಮೇಲೆ ಅಲ್ಲಿ ಹೋಗೋದು? ಅದು ಅಮ್ಮಮ್ಮ, ಇನ್ನು ಸ್ಕೂಲಿಂದ ಬರ್ತಿದ್ದಾಗೇನೆ ಅಮ್ಮ ಹೇಳ್ತಾರೆ ಓದ್ಕೋ ಬರ್ಕೋ ಅಂತ. ಆ ಥರ ರೆಸ್ಟ್ರಿಕ್ಷನ್ಸ್ ಎಲ್ಲ ಹಾಕ್ತಾರೆ. ಇಲ್ಲಾಂದ್ರೆ ಫುಲ್ಲು ಫ್ರೀ ಅಲ್ವಾ, ಅದಕ್ಕೆ. ಹೌದು, ಮಮ್ಮಿ ಅಲ್ಲಿರ್ಬೇಕಾದ್ರೆ ಫುಲ್ಲು ಕಿರಿಕು, ಇಲ್ಲಿ ಬಂದ್ರೆ ಫುಲ್ಲು ಫ್ರೀ. ಅಯ್ಯೋ, ಚೋಟುದ್ದ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಜಾಣವಾಗಿ ಮಾತಾಡ್ತಾನೆ ಅಂತ. ಇವನ್ ದೊಡ್ಡವನಾಗಿ ದೊಡ್ಡ ರಾಜಕಾರಣಿನೇ ಆಗೋದು. ಇಲ್ಲಪ್ಪ, ನಾನು ಪಪ್ಪನ್ ತರ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ವೆರಿ ಗುಡ್. ಚೆನ್ನಾಗಿ ಓದಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗು, ನಮ್ಮ ಅಳಿಯಂದ್ರ ಥರ. ಈಗ ಬೋಡ ತಾತ ನಿಮಗೆಲ್ಲ ಏನೋ ಕೊಡ್ತಾನೆ, ನೀವು ಏನು ಬೇಕೋ ಅದನ್ನು ತಗೊಳ್ಳಿ. ಆದರೆ ಯದ್ವಾ ತದ್ವಾ ಖರ್ಚು ಮಾಡಬಾರ್ದು. ಓಕೆ ತಾತ? ಬೇಡ, ಅಮ್ಮ ಹೇಳಿದ್ದಾರೆ ಯಾರ ಹತ್ರನೂ ದುಡ್ಡು ಇಸ್ಕೋಬಾರ್ದು ಅಂತ. ಕಂದ, ಅದು ಬೇರೆಯವ್ರಿಗೆ ಅಪ್ಲೈ ಆಗತ್ತೆ, ನಮಗಲ್ಲ. ತಾತನು ಅಜ್ಜಿನೂ ಆಶೀರ್ವಾದ ಮಾಡಿ ಕೊಡೋದಲ್ವಾ, ಹಾಗಾಗಿ ಈ ದುಡ್ಡನ್ನ ತಗೋಬಹುದು. ಓಕೆ, ತಗೊಳ್ಳಿ. ತಗೋ ನೀನು. ಓಕೆ ಓಕೆ, ಬಾಯ್ ಬಿಡು ತಾತ. ಎಲ್ಲರಿಗೂ ಬಾಯ್ ಬಾಯ್. ಬಾಯ್. ಬಾಯ್ ಅಮ್ಮ. ಬಾಯ್ ಅತ್ತೆ. ಬಾಯ್ ಅತ್ತೆ. ಮಹಿ, ಏನು ಯೋಚನೆ ಮಾಡ್ತಿದ್ಯಾ? ಮಕ್ಕಳ ಬಗ್ಗೆ ಜೀವ. ಮೆಂಚು, ಆಕಾಶ್ ಇಲ್ಲಿರೋವರೆಗೂ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಎಲ್ರೂ ಎಷ್ಟು ಖುಷಿಯಾಗಿದ್ವಿ ಅಲ್ವಾ? ಅವ್ರು ಇಲ್ಲೇ ಇರೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮಕ್ಕಳನ್ನ ಮಿಸ್ ಮಾಡ್ಕೋತಿದ್ಯಾ? ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ನೆನ್ನೆ ಅವ್ರು ನನ್ನ ಜೊತೆ ಆಚೆ ಬಂದಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಂಗೆ ಅಷ್ಟು ವರ್ಕ್ ಸ್ಟ್ರೆಸ್ ಇದ್ರು ಒಂಚೂರು ಬರ್ಡನ್ ಅಂತಾನೆ ಅನ್ನಿಸ್ಲಿಲ್ಲ. ಅವ್ರ ಜೊತೆಗೆ ನಾನು ಒಂದು ಮಗುನೇ ಆಗ್ಬಿಟ್ಟಿದ್ದೆ. ಈಗ ನಂಗೆ ಅನ್ನಿಸ್ತಾ ಇದೆ ಜೀವ, ನಮಗೂ ಮಕ್ಕಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸಾರಿ ಜೀವ, ನಾನೇನೋ ನನ್ನ ಫೀಲಿಂಗ್ಸ್ನೆಲ್ಲ ನಿನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿಬಿಟ್ಟೆ. ಆದರೆ ನೀನು ಎಲ್ಲನೂ ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ನೋವು ತಿಂತಿದ್ಯಾ ಅಲ್ವಾ? ಮದುವೆ ಆಗಿ 1 ವರ್ಷ ಆದಮೇಲೂ ಮಕ್ಕಳಾಗಿಲ್ಲ ಅಂದರೆ ಹೊರಗಿನ ಪ್ರಪಂಚ ಹೇಗೆ ನೋಡುತ್ತೆ ಅನ್ನೋದು ನನಗೆ ಗೊತ್ತು. ಅದನ್ನು ನೀನು ಹೇಗೆ ಎದುರಿಸ್ತಿದ್ಯಾ ಅನ್ನೋದು ಗೊತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಜೀವ. ನನ್ನಿಂದ ನಿನಗೆ ತಂದೆ ಸ್ಥಾನ ಕೊಡೋದಕ್ಕಾಗಲಿಲ್ಲ. ನಂದೇ ತಪ್ಪು. ನಾನು ಅವತ್ತು ಮಾಡಿದ ಒಂದು ತಪ್ಪಿಂದ. ಮಹಿ ಪ್ಲೀಸ್, ಯಾಕೀಗ ಆಗೋಗಿದ್ರ ಬಗ್ಗೆ ಮಾತಾಡ್ತಿದ್ಯಾ? ನೋಡು, ಈ ವಿಷಯದಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ನಮಗೆ ಮಕ್ಕಳಾಗಿಲ್ಲ ಅಂತ ನೀನು ಯಾವತ್ತೂ ಫೀಲ್ ಆಗಬೇಡ. ನಮಗೆ ಮಕ್ಕಳಾಗಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಅಕಸ್ಮಾತ್ ಆಗದೆ ಇದ್ರು ಅಕ್ಕನ ಮಕ್ಕಳೇ ಇದ್ದಾರಲ್ಲ, ಅವ್ರನ್ನೇ ನಮ್ಮ ಮಕ್ಕಳ ಥರ ನೋಡೋಣ. ಅದನ್ನು ಮೀರಿ ನಿನಗೆ ನಾನು ಮಗು, ನನಗೆ ನೀನು ಮಗು. ಥ್ಯಾಂಕ್ ಯು ಜೀವ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಸಪೋರ್ಟಿವ್ ಆಗಿದೆಯಾ.
ಹ್ಯಾಪಿ ಬರ್ತ್ಡೇ ಟು ಯು. ಏನ್ರೋ ಇದು ಇವತ್ತು ನನ್ನ ಬರ್ತಡೇನಾ? ನೀನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಅದೇ ಇರೋದು ನೋಡ್ದ್ಯಾ? ನೀನು ಮಾಡ್ತಿರ್ಬೋದು ಆದರೆ ನಾವು ಮರೆಯಲ್ಲ. ಹೆಂಗೋ ಎಲ್ಲ ಮಾಹಿತಿನ ಕಲೆ ಹಾಕಿ ಏನೋ ಒಂದು ಮಾಡಿದ್ವಿ. ಹುಡುಗ ಅಂದಮೇಲೆ ಇಷ್ಟು ಮಾಡಿದ್ರೆ ಹೇಗೆ? ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಪ್ಪ, ನಮ್ಮ ಆಂಟಿ ಸರ್ಪ್ರೈಸ್ ಹೆಂಗೆ? ಫುಲ್ ಶಾಕ್ ಅಲ್ವಾ? ಶಾಕ್ ಆಗ್ಲೇಬೇಕಲ್ವಾ? ನಾವ್ ಈ ತರ ಸರ್ಪ್ರೈಸ್ ಕೊಡ್ತೀವಿ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಲ್ವಾ? ಅನ್ಕೊಂಡಿದ್ರೆ ಸರ್ಪ್ರೈಸ್ ಹೇಗಾಗತ್ತೆ? ಅನ್ಕೊಳ್ದೇ ಇರೋದಕ್ಕೆ ತಾನೇ ಅದನ್ನ ಸರ್ಪ್ರೈಸ್ ಅನ್ನೋದು. ಕಟ್ ಮಾಡಿ. ಯಾಕೋ ಖುಷಿ ಪಡೋ ಟೈಮಲ್ಲಿ ಸಂಟಿ ಆಗ್ತಾ ಇದೆಯಾ? ಏನಿಲ್ಲ, ಇಷ್ಟು ವರ್ಷ ಜನಗಳು ಅವ್ರ ಬರ್ತಡೇ ದಿನ ಅವ್ರ ಮಕ್ಕಳು ಬರ್ತಡೇ ದಿನ ಬಂದು ಕೇಕ್ ಕಟ್ ಮಾಡಿಸಿ ಊಟ ಹಾಕ್ಸಿ ಹೋಗೋರು. ಬಟ್ ನನ್ನ ಬರ್ತಡೇನ ಯಾವತ್ತು ಈ ಥರ ಸೆಲೆಬ್ರೇಟೇ ಮಾಡಿಲ್ಲ. ನನ್ನ ಲೈಫಲ್ಲಿ ಈ ಥರ ಸೆಲೆಬ್ರೇಷನ್ನೇ ನೋಡಿಲ್ಲ. ಇದನ್ನೆಲ್ಲ ನೋಡಿದ್ನಲ್ಲ, ತಡ್ಕೊಳಕ್ಕಾಗಲಿಲ್ಲ. ಮನಸ್ಸಿಗೆ ಹಾಗೆ ಬಂದುಂಟಾಯ್ತು. ಯಾಕೋ ಫೀಲ್ ಆಗ್ತಾ ಇದೆಯಾ? ನೀನು ಒಬ್ಬಂಟಿ ಅಂತ ಯಾಕೆ ಅನ್ಕೊಳ್ತೀಯಾ? ನಾನಿದ್ದೀನಲ್ವಾ? ನಾನು ಅಷ್ಟೇ ಅಲ್ಲ, ಇವರೆಲ್ಲರೂ ಇದ್ದಾರೆ. ನಾವಷ್ಟೇ ಅಲ್ಲ, ನಮ್ಮ ಪಪ್ಪ ಮಮ್ಮಿ ಎಲ್ರೂ ಇದ್ದಾರೆ. ಅವರಷ್ಟೇ ಅಲ್ಲ, ನಮ್ಮ ಅಮ್ಮ ಫ್ಯಾಮಿಲಿ, ನಮ್ಮ ಪಪ್ಪ ಫ್ಯಾಮಿಲಿ ಎಲ್ಲರೂ ಇದ್ದೀವಿ. ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಚಿಕ್ಕಪ್ಪ. ಕೇಳಿಸ್ಕೊಂಡ? ನೀನು ಇವಾಗ ಒಬ್ಬಂಟಿ ಅಲ್ಲ, ನಿನಗೆ ದೊಡ್ಡ ಫ್ಯಾಮಿಲಿ ಇದೆ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಚಿಕ್ಕಪ್ಪ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಚಿಕ್ಕಪ್ಪ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಮಕ್ಳು ಹೇಳಿದನ್ನು ಕೇಳಿಸ್ಕೊಂಡೆ ಅಲ್ವಾ? ಇನ್ಯಾವತ್ತೂ ನೀನು ಒಬ್ಬನೇ ಅಂತೇಳಿ ಫೀಲ್ ಮಾಡಬೇಡ. ನಿನ್ನ ಜೊತೆ ನಾನಿದ್ದೀನಿ. ಅಮೃತಧಾರೆ